ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ವರುಣನ ರೌದ್ರಾವತಾರ ಮುಂದುವರೆದಿದೆ. ಕಳೆದ 2 ದಿನಗಳಿಂದ ವ್ಯಾಪಕವಾಗಿ ಸುರಿತಿರ್ತಕ್ಕಂಥ ಮಳೆಯಿಂದಾಗಿ ಬೆಂಗಳೂರು ಹಾಗೂ ಮಂಗಳೂರು ನಡುವೆ ಸಂಪರ್ಕ ಕಲ್ಪಿಸತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ 75ರ ಶಿರಾಡಿ ಘಾಟ್ನ ದೊಡ್ಡತಪ್ಪಲೆ ಬಳಿ ದೊಡ್ಡ ಪ್ರಮಾಣದ ಭೂಕುಸಿತ ಆಗಿದೆ. ಅದರಿಂದ ಈಗ ಶಿರಾಡಿ ಘಾಟ್ನ ಸಂಚಾರವನ್ನ ಸ್ಥಗಿತಗೊಳಿಸಲಾಗಿದೆ. ನಾವೀಗ ಏನು ದೊಡ್ಡತಪ್ಪಲೆ ಬಳಿಯ ಮಣ್ಣು ಕುಸಿತ ಆಗಿರ್ತಕ್ಕಂಥ ಪ್ರದೇಶದಲ್ಲಿದ್ದೇವೆ. ನಾವು ನೋಡಬಹುದು ಸುಮಾರು 6 ವಾಹನಗಳು ಈ ಮಣ್ಣಿನಡಿ ಸಿಲುಕಿದ್ವು. ಅದೃಷ್ಟವಶಾತ್ ಯಾವುದೇ ಜೀವ ಹಾನಿಯಾಗಿಲ್ಲ. ಎಲ್ಲರನ್ನೂ ಕೂಡ ಸ್ಥಳದಲ್ಲಿದ್ದಂತ ಏನು ರೆಸ್ಕ್ಯೂ ಟೀಮ್ ಎಲ್ಲರನ್ನೂ ಕೂಡ ರಕ್ಷಣೆ ಮಾಡಿದೆ. ನಾವೇನ್ ನೋಡ್ತಾ ಇದೀವಿ, ಒಂದು ಟ್ಯಾಂಕರ್ ನಿಂತಿದೆ, ಅದ್ರ ಹಿಂಭಾಗ ಒಂದು ಟಿಪ್ಪರ್ ಇದೆ, ಅದರ ಹಿಂಭಾಗ ಒಂದು ಕಾರ್ ಕೂಡ ಸಿಲುಕೊಂಡಿದೆ. ಎಲ್ಲವನ್ನು ಕೂಡ ಒಳಗಿದ್ದಂತ ಎಲ್ಲರನ್ನೂ ಕೂಡ ರಕ್ಷಣೆ ಮಾಡಲಾಗಿದೆ. ಲಾರಿ ಚಾಲಕರೆಲ್ಲರೂ ಕೂಡ ಮಣ್ಣು ಬರ್ತಿದ್ದಾಗೇನೆ ಅದರಿಂದ ಜಂಪ್ ಮಾಡಿ ಜೀವವನ್ನು ಉಳಿಸ್ಕೊಂಡಿದ್ದಾರೆ. ಸೊ ನಾವು ಬಲಭಾಗಕ್ಕೆ ನೋಡಬಹುದು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಮಣ್ಣು ರಸ್ತೆಗೆ ಬಂದಿದೆ ಅಂತೇಳಿ. ಇದು ರಾಷ್ಟ್ರೀಯ ಹೆದ್ದಾರಿ 75 ಕಳೆದ 7 ವರ್ಷಗಳಿಂದ ನಿರಂತರವಾಗಿ ಕಾಮಗಾರಿ ನಡೀತಾ ಇದೆ. ಚತುಷ್ಪಥ ರಸ್ತೆ ನಿರ್ಮಾಣ ಮಾಡೋಕ್ಕೋಸ್ಕರ ಈ ರಸ್ತೆ ಎಡಬಲದಲ್ಲಿ ಈ ಒಂದು ಗುಡ್ಡವನ್ನ ಬಗ್ಗಿರ್ತಕ್ಕಂಥ ಕಾರಣದಿಂದಾಗಿ ನಿರಂತರವಾಗಿ ಪ್ರತಿ ವರ್ಷದ ಮಳೆಗಾಲದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಭೂಕುಸಿತಗಳು ಆಗ್ತಾ ಇದೆ. ಈ ವರ್ಷ ಪ್ರಮಾಣ ಜಾಸ್ತಿ ಆಗಿದೆ. ಸೊ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಮತ್ತೆ ಭೂಕುಸಿತ ಆಗಬಹುದು ಅಂತಕ್ಕಂಥ ಆತಂಕದ ಸ್ಥಳದಲ್ಲಿ ನಾವು ಇರ್ತಕ್ಕಂಥದ್ದು ನೋಡ್ತಿದ್ದೀವಿ. ನಿರಂತರವಾಗಿ ಕಳೆದ 15 ದಿನಗಳಿಂದ ಪ್ರತಿ ದಿನ ಕೂಡ ಈ ಭಾಗದಲ್ಲಿ ಭೂಕುಸಿತ ಆಗ್ತಾ ಇದೆ. ಸೊ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಮಣ್ಣು ಕುಸಿತಕ್ಕೆ ಕಾರಣ ನಿನ್ನೆಯಿಂದ ಮಳೆಯ ಪ್ರಮಾಣ ಹೆಚ್ಚಾಗಿರ್ತಕ್ಕಂಥದ್ದು. ಸೊ ಹೆಚ್ಚಿನ ಪ್ರಮಾಣದಲ್ಲಿ ಮಣ್ಣು ಕುಸಿದು ಬಂದಿದ್ದ ಕಾರಣದಿಂದಾಗಿ ಇಡೀ ರಸ್ತೆ ಬ್ಲಾಕ್ ಆಗಿದೆ. ಹಾಗಾಗೇನೆ ಈ ಒಂದು ಶಿರಾಡಿ ಘಾಟ್ ಅಂದ್ರೆ ಸಕಲೇಶ್ಪುರದಿಂದ ಮಂಗಳೂರು ಭಾಗಕ್ಕೆ ಹೋಗ್ತಕ್ಕಂಥ ಏನು ಶಿರಾಡಿ ಘಾಟ್ನ ರಾಷ್ಟ್ರೀಯ ಹೆದ್ದಾರಿ 75ರ ಸಂಚಾರವನ್ನ ಈಗ ಸ್ಥಗಿತಗೊಳಿಸಲಾಗಿದೆ. ನೂರಾರು ಸಾವಿರಾರು ಸಂಖ್ಯೆಯ ವಾಹನಗಳು ಎರಡೂ ಬದಿಯಲ್ಲಿ ಕೂಡ ಸಾಲುಗಟ್ಟಿ ನಿಂತಿದ್ದಾವೆ. ಎಲ್ಲರನ್ನೂ ಕೂಡ ವಾಪಸ್ ಕಳಿಸ್ತಾ ಇದ್ದಾರೆ. ಕೆಲವೊಂದು ಬಸ್ಗಳು ನಿಂತಿದ್ದಾವೆ, ಲಾರಿಗಳು, ಟ್ರಕ್ಗಳು, ದೊಡ್ಡ ದೊಡ್ಡ ವಾಹನಗಳೆಲ್ಲವೂ ಕೂಡ ರಸ್ತೆಯಲ್ಲಿ ನಿಂತಿದ್ದಾವೆ. ಎಲ್ಲವನ್ನು ಕೂಡ ಈಗ ಇಲ್ಲಿ ಈ ಭಾಗದಲ್ಲಿ ನಿಂತಿರ್ತಕ್ಕಂಥ ವಾಹನಗಳನ್ನ ಸಕಲೇಶ್ಪುರ ಕಡೆಗೆ ಮತ್ತೆ ಆ ಭಾಗದಲ್ಲಿ ನಿಂತಿರ್ತಕ್ಕಂಥ ವಾಹನಗಳನ್ನ ಮಾರ್ನಳ್ಳಿ ಕಡೆಗೆ ಡೈವರ್ಟ್ ಮಾಡಲಾಗಿದೆ. ಸೊ ಈ ಕ್ಷಣಕ್ಕೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಮಳೆ ಬರ್ತಾ ಇದೆ. ಯಾವುದೇ ಕ್ಷಣದಲ್ಲೂ ಕೂಡ ಮತ್ತೆ ಮಣ್ಣು ತೆರವುಗೊಳಿಸ್ತಾಗೇನೆ ಮಣ್ಣು ಮತ್ತಷ್ಟು ಕೆಳಗಡೆ ಬರ್ತಾ ಇದೆ. ಹಾಗೆಯೇ ಯಾವುದೇ ಕ್ಷಣದಲ್ಲಿ ಮತ್ತಷ್ಟು ಭೂಕುಸಿತ ಆಗ್ಬೋದು ಅಂತಕ್ಕಂಥ ಆತಂಕ ಸ್ಥಳದಲ್ಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಸದ್ಯಕ್ಕೆ ಸಂಚಾರವನ್ನ ಸ್ಥಗಿತಗೊಳಿಸಲಾಗಿದೆ. ಸೊ ಈ ಶಿರಾಡಿ ಘಾಟ್ನ ರಾಷ್ಟ್ರೀಯ ಹೆದ್ದಾರಿ 75ರ ಸಂಚಾರ ಈಗ ಬಂದ್ ಆಗಿದೆ. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್ ಕೆಬಿ, TV9 ಹಾಸನ.